ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 3 ದಿನಗಳ ಸಾಹಿತ್ಯ ಜಾತ್ರೆಗೆ ಸಂಭ್ರಮದ ತೆರೆ. ನಾಡು ನುಡಿ ನೆಲ ಜಲ ಭಾಷೆ ಉಳಿವಿಗೆ ಸಿಪಿಕೆ ಕಳಕಳಿ. ಗೋರು ಚೆನ್ನಬಸಪ್ಪರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಕರ್ನಾಟಕ ಸಂಘದಿಂದ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮ. ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಿವರಣೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರಗೊಂಡ ಆಕ್ರೋಶ. ಸಿಟಿ ರವಿ ಹೇಳಿಕೆ ಖಂಡಿಸಿ ಪ್ರತಿಕೃತಿ ದಹನ. ಕಾನೂನು ಕ್ರಮ ಕೈಗೊಳ್ಳಲು ಸಂಘಟನೆಗಳ ಒತ್ತಾಯ. ಕೆಎಸ್ಆರ್ಟಿಸಿ ಸಿಬ್ಬಂದಿಯಿಂದ ಸ್ತಬ್ಧ ಚಿತ್ರ ತಯಾರಿಕೆ. ಡಿಸಿ ಮೂಲಕ ಮುಖ್ಯಮಂತ್ರಿಗಳಿಗೆ ನೀಡಲು ಮನವಿ. ಮದ್ದೂರು ಡಿಪೋ ಕಂಡಕ್ಟರ್ನಿಂದ ವಿನೂತನ ಪ್ರಯತ್ನ. ಮಧು ಮಾದೇಗೌಡರ ಷಷ್ಠಾಬ್ದಿ ಸಮಾರಂಭ. ಅಭಿಮಾನಿಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ. ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆಗೆ ತೀರ್ಮಾನ. ಸಕ್ಕರ್ನಾಡು ಮಂಡ್ಯದಲ್ಲಿ 3 ದಿನಗಳ ಕಾಲ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಮುಕ್ತಾಯ ಕಂಡಿತು. ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಪಾಲ್ಗೊಂಡು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ತಮ್ಮ ಕಾಳಜಿ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಡಿಸೆಂಬರ್ 20, 21, 22 3 ದಿನಗಳ ಕಾಲ ಯಶಸ್ವಿಯಾಗಿ ನುಡಿ ಜಾತ್ರೆ ಮುಕ್ತಾಯ ಕಾಣಿತು. ನಿರೀಕ್ಷೆಗಿಂತಲೂ ಮೀರಿ ಜನಸಾಗರ ಬಂದಿತ್ತು. ವಿವಿಧ ಗೋಷ್ಠಿಗಳು, ಅನುಸಂಧಾನಗಳು, ಚರ್ಚೆಗಳು ಯಶಸ್ವಿಯಾಗಿ ನಡೆಯಿತು. ನಾಡೋಜ ಗೌರುಚ ಅವರ ಅಧ್ಯಕ್ಷತೆಯಲ್ಲಿ, ಅವರ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ನಿಜಕ್ಕೂ ಕೂಡ ಒಂದು ಯಶಸ್ಸು ಕಾಣುತ್ತಾನೆ ಅಂತ ಹೇಳ್ಬೋದು. 3 ದಿನಗಳಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಎಡವಟ್ಟುಗಳು, ಗೊಂದಲಗಳನ್ನು ಮುಂದಿನ ಸಮ್ಮೇಳನಕ್ಕೆ ಕರೆಕ್ಷನ್ ಮಾಡ್ಕೊಳ್ಬೇಕಾದಂಥ ಅಗತ್ಯ ಕೂಡ ಅಲ್ಲಿ ಕಂಡುಬಂತು. ವಿಶೇಷವಾಗಿ ಕವಿಗೋಷ್ಠಿಗಳಲ್ಲಿ ಆತುರಾತುರವಾಗಿ ಕವನ ವಾಚನ ಮಾಡಬೇಕು ಅಂತ ಹೇಳಿದ್ದು, 3 ನಿಮಿಷದ ಕವನವನ್ನು 1 ನಿಮಿಷಕ್ಕೆ ಮುಗಿಸಿ ಅಂತ ಹೇಳಿದ್ದು. ವಿಶೇಷವಾಗಿ ಸಮ್ಮೇಳನದ ಅಧ್ಯಕ್ಷರ ಗೋಷ್ಠಿ ಸಂವಾದ ಇದೆಯಲ್ಲ, ಆ ಸಂವಾದದ ಸಂದರ್ಭದಲ್ಲಿ ಗೌರುಚರವರ ಪ್ರಶ್ನೆಗಳಿಗೆ ಉತ್ತರ ನೀಡುವಾಗ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಹೆಸರು ಕೊಟ್ಟಿದ್ದಂಥ ಸಂವಾದದಲ್ಲಿ ಪಾಲ್ಗೊಂಡವ್ರನ್ನ ಲಿಖಿತವಾಗಿ ಕೊಟ್ಬಿಡಿ ಅಂದ್ಬಿಟ್ಟು ಕೊನೆಯ ಗಳಿಗೆಯಲ್ಲಿ 5-6 ಜನ ಪೆಂಡಿಂಗ್ ಇಟ್ಟಿದ್ದು. ಇದು ನನ್ನ ಪ್ರಕಾರ ತಪ್ಪದು. ಯಾಕಂದರೆ ಆ ಥರದ ಗಡಿಬಿಡಿ ಇದ್ದರೆ ನೀವು ಆ ಥರ ಹಾಕೋಬಾರ್ದು, ಸೂಕ್ಷ್ಮವಾಗಿ ಗಮನಿಸಬೇಕು. ಅವು ಗೌರುಚವರೇ ಬೇಸರ ಮಾಡಿಕೊಡುವಂಥ ಸಂದರ್ಭ ನಿರ್ಮಾಣ ಮಾಡಿದ್ರಿ. ಆ ಥರದ್ದಾಗಬಾರ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದವ್ರಿಗೆ ಅಪಮಾನ ಮಾಡ್ದಂಗೆ ಆಯ್ತದು. ಲಿಖಿತವಾಗಿ ಕೊಡೋದಕ್ಕೆಲ್ಲ ಅವ್ರು ಬಂದಿದ್ದು, ಮುಕ್ತವಾಗಿ ಸಮ್ಮೇಳನ ಅಧ್ಯಕ್ಷರದ್ದು ಮಾತಾಡೋಕ್ಕೆ ಬಂದಿದ್ದರು. ಅಲ್ಲಿ ಲೋಪ ಕಂಡು ಬಂತು. ಲೋಪ ಅಲ್ಲ, ಕರೆಕ್ಷನ್. ಯಾಕಂದರೆ ಇದನ್ನು ನೀವು ಹೇಳದೆ ಹೋದರೆ, ಇದನ್ನು ನೀವು ತಿಳ್ಕೊಳ್ಳದೆ ಹೋದರೆ ಮುಂದಿನ ಸಮ್ಮೇಳನದಲ್ಲೂ ತಪ್ಪಾಗ್ತದೆ. ಇದನ್ನು ಹೇಳಿಲ್ಲ ಅಂದರೆ ಕಷ್ಟ ಆಗ್ತದೆ. ಇದನ್ನು ನೀವು ಗಮನಿಸಿದ್ರೋ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನನಗೆ ಗೊತ್ತಿಲ್ಲ. ಇವನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ಆಡಿಯನ್ಸ್ ಆಗಿ ನಾವು ಗಮನಿಸಿದ್ದು ವಿಶೇಷವಾಗಿ ಈ ನಾಡಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೌರವ ಇಟ್ಕೊಂಡಂಥ ನ್ಯಾಯಾಧೀಶರನ್ನ ಕರೆಸ್ಬಿಟ್ಟು ಆತುರಾತುರವಾಗಿ ಗಡಿಬಿಡಿಯಲ್ಲಿ ನೀವು ಸನ್ಮಾನ ಮಾಡಿದ ವೈಖರಿ ಕೂಡ ಅಲ್ಲಿ ನಾವು ಆಡಿಯನ್ಸ್ ಕೂತಿದ್ದವ್ರಿಗೆ ಬೇಸರ ತರಿಸ್ತು, ಇರುಸು ಮುರುಸು ತರಿಸ್ತು. ಅಷ್ಟು ಕಾಟಾಚಾರಕ್ಕೆ ಮಾಡೋದಾದರೆ 45 ಜನಕ್ಕೆ ಮಾಡೋ ಅವಶ್ಯಕತೆಯೇ ಇಲ್ಲ. ದಯಮಾಡಿ 45 ಜನಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. 20ಕ್ಕೂ 25ಕ್ಕೂ ಸೀಮಿತ ಮಾಡ್ಕೊಳ್ಳಿ. ಯಾಕಂದರೆ ಅವ್ರು ಸಾಮಾನ್ಯದವರಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವರು. ಅವ್ರೇನು ನಿಮ್ಮನ್ನು ಸನ್ಮಾನ ಮಾಡಿ ಅಂತ ಕೇಳ್ಕೊಂಬರೋದಿಲ್ಲ. ಮಾಡೋಕ್ಕೆ ಆಗಲಿಲ್ಲ ಅಂದ ಮೇಲೆ ವೇದಿಕೆಯಲ್ಲಿ ಕರಿಬಾರ್ದು ಅಂಥವ್ರನ್ನೆಲ್ಲ ಕರೆದು ಅವಮಾನಕ್ಕೀಡು ಮಾಡಬಾರ್ದು. ಆಯ್ತಲ್ಲ, ಇದಿಷ್ಟೊಂದು ಕತೆ ಆಯ್ತಾವ ಅಂತಾದರೆ ಇನ್ನು ಕಲ್ಚರ್ ಪ್ರೋಗ್ರಾಮಿಗೆ ಬಂದರೆ ಯಾವ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಅಟೆಂಡ್ ಮಾಡದಿರುವಂಥದ್ದು ಕೂಡ ಕಂಡು ಬಂತು. ಆಯಿತಾ, ದಸರಾದಲ್ಲಿ ಹೇಳಿದ್ದೀವಿ ನಾವು, ಈ ಕಳೆದ ಬಾರಿ ಹೇಳಿದ್ದೆ, ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಇಂಥದೇ ಈವೆಂಟ್ಗೆ ಹಾಕ್ಬೇಕಾದ್ರೆ 2-3 ಜನ ಫಿಕ್ಸ್ ಆಗಿಬಿಟ್ಟಿದ್ದೀರಿ. ಅದೇ ವಿಜಯ ಪ್ರಕಾಶ್, ಅರ್ಜುನ್ ಜನ್ಯ ಅಂತ ದಸರಾದಲ್ಲಿ ಹೇಳಿದ್ದೆ. ಪುನಃ ಅದೇ ಅರ್ಜುನ್ ಜನ್ಯ ಅಂತ ಕಾಪಿ ಮಾಡಿದ್ರಿ. ಆಯಿತಾ, ಕಾಪಿ ಮಾಡೋದಿರಲಿ. 7:30 ಬರಬೇಕಾದಂತಹ ಈವೆಂಟ್ ಅವರು 8:30, 9 ಗಂಟೆಗೆ ಬರ್ತಾರೆ. ಅದಕ್ಕೆ ನಿಮ್ಗೆ ಸಮಯ ಇರೋದಿಲ್ಲ. ಆತುರಾತುರವಾಗಿ ಸಂವಾದ ಮುಗಿಸ್ತೀರಿ ಕಲ್ಚರ್ ಪ್ರೋಗ್ರಾಮಿ ಅಂತ. 1.5 ಗಂಟೆ ಪತ್ತನೇ ಇಲ್ಲ. ಅವ್ರು ದುಡ್ಡು ಕಟ್ ಮಾಡ್ತೀರಾ ನೀವು? ಆ ಟೈಮ್ ಬೆಲೆ ಕೊಡ್ತೀರಾ ನೀವು? ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಉರಿ ಎತ್ಕೊಳ್ತದೆ. ನಿಮಗೆಲ್ಲ ಆಯೋಜಕರಿಗೆಲ್ಲ ನಿಮ್ಗೆ ಪ್ರಶ್ನೆ ಮಾಡೋಂಗಿಲ್ಲ ಯಾರೂ. ನೀವು ಮಾಡ್ದಂಗೆ ಬಿಟ್ಬಿಡ್ಬೇಕು. ನಿಮ್ಮ ಅಪ್ಪನ ಮನೆ ದುಡ್ಡು ಅಂತ ಹಾಕ್ತೀರ ನೀವು ಕಾರ್ಯಕ್ರಮಕ್ಕೆ? ನಿಮ್ಮ ತಾತನ ಮನೆ ದುಡ್ಡು ತಂದು ಹಾಕ್ತೀರ ಕಾರ್ಯಕ್ರಮಕ್ಕೆ? ಸರ್ಕಾರದ ದುಡ್ಡು ಒಂದೊಂದು ಪೈಸೆನೂ ಕೂಡ ಬೆಲೆ ಇರ್ತದೆ. ನಾಚಿಕೆ ಆಗಲ್ವ ನಿಮಗೆ ಅಂಥವ್ರು ಪುನಃ ಕರ್ಸೋದಕ್ಕೆ? ಎಷ್ಟು ಬುಕ್ ಆಗಿದ್ದೀರಿ ನೀವು ಕಾರ್ಯಕ್ರಮಗಳಿಗೆ? ಯಾಕೆ ರಿಪೀಟ್ ಟೆಲಿಕಾಸ್ಟ್ ಹಾಕ್ಬಿಟ್ಟು ತಂದ್ಬಿಟ್ಟು ಅದೇ ಹಾಡು ಅದೇ ರಾಗ ಕೇಳೋದಕ್ಕೆ ಆ ಜನ ಕೂತ್ಕೋಬೇಕಾ ಬೇಕರಂಗೆ? ನಿಮಗೇನು ತಲೆ ಇಲ್ವಾ ಆಯೋಜಕರಿಗೆ? ಯಾರು ದುಡ್ಡು ಕೊಡ್ತಾಯಿದ್ದೀರ ನೀವು? ಅವ್ರಿಗೆ ಎಷ್ಟು ಬುಕ್ ಆಗಿದ್ದಾರೆ ನೀವು ಅವ್ರಿಗೆಲ್ಲ? ನೀವು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ವಾ ನಿಮಗೆ? 1.5 ಗಂಟೆ ತಡೋಗಿ ಬರ್ತಾರೆ ಆ ಮನುಷ್ಯ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ನಿಮ್ಮೇಲೆ ಬಂದಿದೆ ದಾಡಿ ಕರ್ಸೋದಕ್ಕೆ ಅವ್ರನ್ನ. 1.5 ಗಂಟೆ ಗ್ಯಾಪ್ ಕೊಡ್ತೀರಾ ವೇದಿಕೆಯಲ್ಲಿ ನೀವು? ಅದೇ ಸಮ್ಮೇಳನ ಅಧ್ಯಕ್ಷರು ಇದನ್ನು ಕಟ್ ಮಾಡ್ತೀರಾ? ಲೀಸ್ಟ್ ಮಾಡ್ತಾ ಹೋದರೆ ಒಂದೊಂದು ಕೊಡ್ಬೋದು ನಾವು. ಹೇಳ್ತೀನಿ ಕೇಳಿ. ನೀವು ಯಾರನ್ನೂ ಕಟ್ಟೋಕ್ಕಾಗಲ್ಲ, ನಮ್ಮನ್ನಂತ ಕಟ್ಟೋಕ್ಕಾಗಲ್ಲ, ನಮ್ಮ ಸ್ವರ್ಣವಾಹಿನಿ ಕಟ್ಟೋಕ್ಕಾಗಲ್ಲ. ನೀವು ಮಾತಾಡೋದನ್ನು ಗೊತ್ತಾಯ್ತಲ್ಲ. ನೆಗೆಟಿವ್ ಮಾಡಬೇಡಿ ಅಂತ ಹೇಳ್ತೀರಿ. ಏನು ನೆಗೆಟಿವ್ ಮಾಡಬಾರ್ದು? ಉಚ್ಚಾಟನ ಅದು ಸಮ್ಮೇಳನ ಅಂತಂದರೆ. ತಲೆ ಇದೆಯೇನ್ರಿ ನಿಮಗೆ?
ವೇದಿಕೆ ಮೇಲೆ ಉಚ್ಚಾಟ ಮಾಡ್ತೀರಿ. ಅಧಿಕಾರಿಗಳು ಹೇಳ್ತಾರೆ ಅವರು, ನಾವು ಅಧಿಕಾರಿಗಳು ಶಿಸ್ತ ಮಾಡ್ತೀವಿ. ಏನು ಶಿಸ್ತ ಮಾಡಿದ್ರಿ ಕತ್ತೆ ನೀವು? ಏನು ಶಿಸ್ತ ಮಾಡಿದಿರಿ? ದರಿದ್ರ ವೇದಿಕೆ ಮೇಲೆ ಮಹಾವೇದಿಕೆ ಏನಾಗಿತ್ತು? ಅಧ್ವಾನ ಆಗಿತ್ತು, ಜಾತ್ರೆ ಆಗಿತ್ತು, ಮೇಲೆ ನಿಮ್ಮದು ದರ್ಬಾರ್ ಆಗಿತ್ತು. ಏನು ಮಾಡಿದ್ರಿ ನೀವೆಲ್ಲ? ಏನು ಮಾಡಿದ್ರಿ? ಏನು ನಿಯತ ಮಾಡಿದ್ರಿ ನೀವು? ಜಾತ್ರೆ ನಿಮ್ಮ ನೋಡಿ ನಗೆ ಪಡ್ಲಾಗ್ತಾಯಿತ್ತು, ಸರ್ಕಸ್ ನೋಡ್ದಂಗೆ ಆಯ್ತಾಯಿತ್ತು. ಕೆಳಗಡೆ ಯಾಕೆ ನಗ್ತಾ ಇದ್ರು ನಿಮ್ಮ ಆಟ ಪಾಠಗಳನ್ನ ನೋಡ್ಕೊಂಡು. ಮಾತಾಡಬಾರ್ದು ಅಂತ ಸುಮ್ಮನಿದ್ರು. ಹಾಳಾದ ಮಾತಾಡೋಂಗಾಗತ್ತೆ ನಮಗೆ. ಹೊಟ್ಟೆ ಉರಿಯುತ್ತೆ ಆ ಕಾರ್ಯಕ್ರಮ ನೋಡಿದಾಗ. ಯಶಸ್ವಿಯಾಗಿದೆ ನಿಜ. ಏನು ಮಾಡಿದ್ರಿ ಪ್ರಧಾನ ವೇದಿಕೆಗಳು? ಎಷ್ಟು ಅಧ್ವಾನ ಮಾಡಿದ್ರಿ? ಒಂದೊಂದು ಬರ್ಕೊಂಡು ಕೂತ್ಕೊಂಡ್ರೆ 1 ಗಂಟೆ ಮಾತಾಡ್ಬೋದು ನಾನು. ಹಾಳಾದು ಮಾತಾಡಬಾರ್ದು ಅಂತಲೇ ಬಂದಿದ್ದೆ ನಾನು, ಹೆಂಗಾರು ಹಾಳಾಗಿ ಹೋಗಲಿ ಅಂತ. ಮನಸ್ಸು ತಡೆಯಲ್ಲ ನಮಗೆ ಅದು ನೋಡಿದಾಗ. ನಮಗೂ ಸಾಹಿತ್ಯದ ಅಭಿರುಚಿ ಇದೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೀವಿ, ಅಟೆಂಡ್ ಮಾಡಿದ್ದೀವಿ ನಾವು. ನಮ್ಮನ್ನೆಲ್ದಲ್ಲಾದಾಗ ಪ್ರಿಪ್ರೇಷನ್ ಇಲ್ಲದ ಯಾಕೆ ಮಾಡ್ತೀರಾ ನೀವು? ಯಾಕೆ ವಹಿಸ್ಕೊತೀರಾ? ಪಿನ್ ಟು ಪಿನ್ 10 ಎಪಿಸೋಡ್ ಮಾಡಬಲ್ಲ ನಾನು, 10 ಎಪಿಸೋಡ್ ಮಾಡಬಲ್ಲ, ಅಷ್ಟು ಬರೆದಿಟ್ಕೊಂಡಿದ್ದೀನಿ ನಾನು. ಪ್ರತಿ ಇದನ್ನು ಕೂಡ ಅಟೆಂಡ್ ಮಾಡಿದ್ದೀನಿ ನನ್ನ ಕಾರ್ಯಕ್ರಮನ. ಇದನ್ನು ಟೀಕೆ ಮಾಡೋಕ್ಕೋ ಅಥವಾ ಏನೋ ಪೋಸ್ಟ್ ತಗೊಳಕ್ಕೋ ಅಥವಾ ಹಿಂಗೆ ಮಾತಾಡೋಕ್ಕೆ ಬರ್ಕೊಂಡಿದ್ದು ನಾನು. ರಾಜ್ಯಾಧ್ಯಕ್ಷರಾದ ಜೋಶಿ ಅವರು ಅಷ್ಟೇ, ಜೋಶಿ ಅವ್ರ ಗಮನಕ್ಕೆ ಈ ಎಡವಟ್ಟುಗಳು ಮುಂದೆ ಆದಂಗೆ ನೋಡ್ಕೊಳ್ಳಿ. ಯಶಸ್ಸಾಯಿತು ಹೆಡ್ಲೈನ್ಸು. ಓಕೆ, ನಾನು ಹೇಳ್ಬಿಡ್ತೀನಿ. ಒಳಗಡೆ ಆಗಿದ್ದು ಗೊತ್ತಾ ಯಾರಿಗಾದರೂ? ಕವನ ವಾಚನ ಮಾಡೋರಿಗೆ 1 ನಿಮಿಷ ಅಂತ ಹೇಳ್ತಾರಲ್ಲ ಇವರೇ, ಯಾವ ಆಧಾರದ ಮೇಲೆ ಹೇಳ್ತಾರೆ ನೀವು 1 ನಿಮಿಷ ಕಟ್ ಮಾಡೋಕ್ಕೆ? ಏನು ನೈತಿಕತೆ ಇದೆ ನಿಮ್ಗೆ 1 ನಿಮಿಷ ಕವನ ಕಟ್ ಮಾಡೋದಕ್ಕೆ? ಸಮ್ಮೇಳನ ಅಧ್ಯಕ್ಷರ ಸಂವಾದನ ಒಡಕು ಮಾಡೋಕ್ಕೆ ನಿಮ್ಗೇನು ನೈತಿಕತೆ ಇದೆ? ಯಾರು ನಿಮ್ಗೆ ಕೊಟ್ಟಿದ್ದು? ಪರಿಷತ್ತಲ್ಲಿ ಇದೆಯಾ ಹಂಗಂತ? ಒಟ್ಟಾರೆ ಕಾರ್ಯಕ್ರಮ ಸುಖಾಂತಿ ಕಂಡಿದೆ. ಆಗಿರೋ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಮ್ಮೇಳನ ಮಾಡಬೇಕಾದಂಥ ತುರ್ತು ಅವಶ್ಯಕತೆ ಇದೆ. ಇಲ್ಲಿ ಇದು ದೌಲತ್ಗೂ ಸಮ್ಮೇಳನ ಮಾಡೋದಿಲ್ಲ, ಗೊತ್ತಾಯ್ತಲ್ಲ? ಇಲ್ಲಿ ದೌಲತ್ಗೆ ಯಾರು ಸಮ್ಮೇಳನ ಮಾಡೋಕ್ಕೆ ಬರೋದಿಲ್ಲ. ನೀವು ಅಭಿಮಾನಕ್ಕೋಸ್ಕರ ಸಮ್ಮೇಳನ ಮಾಡೋದು. ಸಕ್ಕರೆ ನಾಡು ಮಂಡ್ಯದಲ್ಲಿ 3 ದಿನಗಳ ಕಾಲ ನಡೆದ ಐತಿಹಾಸಿಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಭ್ರಮ ಮತ್ತು ವೈಭವಪೂರ್ಣವಾಗಿ ಸಮಾಪ್ತಿ ಕಂಡಿತು. ಸಮಾರೋಪ ಭಾಷಣ ಮಾಡಿದ ಖ್ಯಾತ ಸಾಹಿತಿ CP ಕೃಷ್ಣಕುಮಾರ್ ಅವರು, ಸುವರ್ಣ ಕರ್ನಾಟಕದ ಸಂಭ್ರಮದ ನಡುವೆಯೂ ಸಾಲು ಸವಾಲುಗಳಿದ್ದು ಕಂಗ್ಲೀಷ್ನಿಂದಾಗಿ ಕನ್ನಡ ನಾಡು ಕಂಗಾಲಾಗಿದೆ. ರಾಜ್ಯದಲ್ಲಿ ಯಾವ ಸರ್ಕಾರವೂ ಕನ್ನಡದ ಬಗ್ಗೆ ಇಚ್ಛಾಶಕ್ತಿ ತೋರಿಸಿಲ್ಲ. ಕೇಂದ್ರದ ಪಕ್ಷಪಾತ ಧೋರಣೆ ಮತ್ತು ಕನ್ನಡಿಗರ ಆಸಕ್ತಿ ಕೊರತೆಯು ಕನ್ನಡ ದುರ್ಬಲಗೊಳ್ಳಲು ಕಾರಣ ಅಂತ ವಿಷಾದ ವ್ಯಕ್ತಪಡಿಸಿದರು. ಕಾರಕ ಮುಕ್ತಿದಾಯಕ. ಇಂಗ್ಲಿಷ್ ಇಲ್ಲವೇ ಹಿಂದಿ ಪೂರಕವಾಗಬಹುದಷ್ಟೆ. ಅಂದ ಹಾಗೆ ಅವು, ಅದರಲ್ಲೂ ಇಂಗ್ಲಿಷ್ ಕನ್ನಡದ ಕೊರಳು ಹಿಸುಕುತ್ತಿದೆ, ತಾಯ ಕರುಳು ಕೊರಗುತ್ತಿದೆ, ಸೊರಗುತ್ತಿದೆ. ಕನ್ನಡಿಗರ ದುರದೃಷ್ಟವೆಂದರೆ ರಾಜ್ಯದಲ್ಲಿ ಸರ್ಕಾರ ಯಾವುದೇ ಬರಲಂತೆ ಅದಕ್ಕೆ ಕನ್ನಡದ ಬಗೆಗೆ ಪ್ರಬಲ ಇಚ್ಛಾಶಕ್ತಿ ಇರುವುದಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಕನ್ನಡಿಗರಿಗೆ ಆಸಕ್ತಿಯ ಅಭಾವ. ಅಂತೂ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಎಂಬಂತಹ ಪಾಡು ಪರಿತಾಪ. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಬಸವಣ್ಣನವರ ಮಾತು ಅದು. ಕೇಂದ್ರ ಸರ್ಕಾರದ ಪಕ್ಷಪಾತ ಧೋರಣೆಯೂ ನಮ್ಮ ಪ್ರಗತಿಗೆ ಪ್ರತಿಬಂಧಕ. ಅಂತೂ ಹಿನ್ನಡೆ ಕನ್ನಡಕ್ಕೆ ಎಲ್ಲೆಡೆ. ಆದಿಯಲ್ಲೇ ಅಪಶಕುನ ಬೇಡ ಎಂದು ಹಿಂದೆಯೇ ನಾನು ಒಂದು ಮಾತನ್ನು ಹೇಳಲಿಲ್ಲ, ಈಗ ಹೇಳುತ್ತೇನೆ, ಕ್ಷಮಿಸಬೇಕು. ಚಿನ್ನದ ಹಬ್ಬದಲ್ಲಿ ಎತ್ತ ನೋಡಿದರೂ ಹಿತ್ತಾಳೆಯೇ ಕಂಗೊಳಿಸುತ್ತಿದೆ. ಅಥವಾ ಹೊನ್ನಿನ ಲೇಪವುಳ್ಳ ಹಿತ್ತಾಳೆ, ಅದು ಅಪ್ಪಟ ಬಂಗಾರವಾಗಲಿ ಕರಿಯ ಪಕ್ಷ ಬೆಳ್ಳಿಯಾಗಲಿ ಮುಂದೆ ವಜ್ರೋಪಮವಾಗಲಿ ರತ್ನೋದಾರವಾಗಿ ರಾರಾಜಿಸಲಿ, ಆ ದಿಶೆಯಲ್ಲಿ ಸಂಕಲ್ಪಿಸಿ ದುಡಿಯೋಣ. ಮುಖ್ಯವಾಗಿ ಆತ್ಮಶ್ರೀ ಕರ್ನಾಟಕವನ್ನು, ವಿಚಾರ ಕರ್ನಾಟಕವನ್ನು ಕಟ್ಟೋಣ. ಸಾಧ್ಯವಾದರೆ ವಿಶಾಲ ಕರ್ನಾಟಕವನ್ನು ಕೂಡ. ಕಡೆಯದಾಗಿ ಒಂದು ಮುಖ್ಯ ವಿಷಯ, ನಾವು ಈ ಹೊತ್ತು ನಮ್ಮ ಅಸ್ಮಿತೆಯನ್ನು ಬಿಟ್ಟುಕೊಡದೆ ಅಥವಾ ಅದಕ್ಕೆ ಉಪಸ್ತಂಭಕವಾಗಿ ಜಾಗತಿಕ ಜಿಜ್ಞಾಸೆಯಲ್ಲಿ ತೊಡಗಬೇಕಾಗಿದೆ. ಜಗತ್ತಿನ ಜ್ಞಾನ ಭಂಡಾರಕ್ಕೆ ಕನ್ನಡದ ಕೊಡುಗೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕನ್ನಡ ಶಾಲೆಗಳಿಗೆ ಸರ್ಕಾರಗಳಿಂದ ಪ್ರೋತ್ಸಾಹ ಸಿಗ್ತಿಲ್ಲ. ನಾನು ಮುಖ್ಯಮಂತ್ರಿಯಾಗಿದ್ದಾಗ 166 ಪ್ರಥಮ ದರ್ಜೆ ಕಾಲೇಜು, 500 ಜೂನಿಯರ್ ಕಾಲೇಜು, 1400 ಹೈಸ್ಕೂಲ್ಗಳನ್ನು ಆರಂಭಿಸಿದ್ದು, ಪ್ರತಿ ಶಾಲೆಯ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಶಿಕ್ಷಕರ ನೇಮಕಾತಿಗೂ ಆದ್ಯತೆ ನೀಡಲಾಗಿತ್ತು ಎಂದರು. ಭವಿಷ್ಯದ ಆತಂಕದಿಂದಾಗಿ ಪಾಲಕರು ಮಕ್ಕಳನ್ನು ಇಂಗ್ಲಿಷ್ ಶಾಲೆಗೆ ಕಳುಹಿಸಲು ಬಯಸುತ್ತಾರೆ. ನಾನು ಕೂಡ ಪಬ್ಲಿಕ್ ಶಾಲೆ ಆರಂಭಿಸಲು ಪ್ರಯತ್ನ ಮಾಡಿದ್ದೆ. ಅದಕ್ಕಾಗಿ ಸಮ್ಮೇಳನದ ಅಧ್ಯಕ್ಷರಾದ ಗೌರಿ ಚನ್ನಬಸವ ಅವರಲ್ಲಿ ಕ್ಷಮೆ ಕೇಳ್ತೇನೆ ಅಂತ ಹೇಳಿದರು. ನಮ್ಮ ಅಧ್ಯಕ್ಷರು
ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಒಂದು ಕಿರುಹೊತ್ತಿಗೆಯಲ್ಲಿ ನಾನು ಗಮನಿಸಿದೆ. ನಾನು ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಭಾಷಣವನ್ನು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರದು. ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲ ಒಂದು ಕಡೆ ಯಾವೊಂದು ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗಿದೆ, ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ. ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಮೆಚ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನಮ್ಮ ಹೊರಟ್ಟಿಯವರು ಕೂತಿದ್ದಾರೆ ಇಲ್ಲಿ. 2006ರಲ್ಲಿ ಅವರು ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಬಿಜೆಪಿ ಮತ್ತು ಜೆಡಿಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ. ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿದ್ದಂತಹ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ 169 ಕಾಲೇಜುಗಳಿತ್ತು. ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ, ಜೂನಿಯರ್ ಕಾಲೇಜುಗಳು ಇರಲಿಲ್ಲ. ನಾವಿದ್ದಂಥ 20 ತಿಂಗಳಿನಲ್ಲಿ ಹೊರಟ್ಟಿ ಅವರು ಶಿಕ್ಷಣ ಸಚಿವರಾಗಿ 189 ಪ್ರಥಮ ದರ್ಜೆ ಕಾಲೇಜುಗಳನ್ನು, ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ. ಸುಮಾರು 500 ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು. ಬಹುಶಃ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 15-20 ಕಾಲೇಜುಗಳನ್ನು ಮಾಡಿದ್ದೇವೆ. 6 ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು, 1400 ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು, ಸುಮಾರು 56,000 ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡಿದಂಥದ್ದು ಅಷ್ಟೇ ಅಲ್ಲ, ಆ ಶಾಲಾ ಕಟ್ಟಡಗಳಿಗೆ 2 ಕೋಟಿ ರೂಪಾಯಿಗಳನ್ನು ಒಂದೊಂದು ಶಾಲಾ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಆ 20 ತಿಂಗಳಲ್ಲಿ ಕೊಟ್ಟಂಥದ್ದನ್ನು ಇವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವರ ಗಮನಕ್ಕೆ ನಾನು ತರಲೇಬೇಕು. ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದೀರಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು, ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಎದ್ರೆ ಶಾಲಾ ವಾಹನಗಳು ಬರ್ತವೆ, ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಂದಿರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ, ಸಮ್ಮೇಳನದ ನಿರ್ಣಯಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು, ಅನುಷ್ಠಾನದ ಬಗ್ಗೆ ಮುಂದಿನ ಸಮ್ಮೇಳನದಲ್ಲಿ ಮಾಹಿತಿ ನೀಡಬೇಕು ಅಂತ ಕಸಾಪ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರಿಗೆ ಸೂಚನೆ ನೀಡಿದರು. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾರಂದಾಗ ನಾವು ವಿಚಾರ ಮಾಡಿದೆ, ಇಡೀ ಕರ್ನಾಟಕದಲ್ಲಿ ಮಂಡ್ಯದ ಗಂಡು ಅಂತ ಎಲ್ಲರಿಗೂ ಹೆಸರು ಹೇಳ್ತಾರೆ. ಇಡೀ ಕರ್ನಾಟಕ ಎಲ್ಲ ರಾಜ್ಯದಲ್ಲಿ ಮಂಡ್ಯದಲ್ಲಿ ಮಾತ್ರ 99.9 ಕನ್ನಡ ಮಾತಾಡ್ತಾರೆ. ಬೇರೆ ಏನು ಬೇರೆ ಭಾಷೆನೇ ಮಾತಾಡೋದಿಲ್ಲ. ಇಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಹೋಗ್ರಿ ನೀವು, ನಮ್ಮ ಕಡೆ ಮರಾಠಿಯರು ಮಾತಾಡ್ತಾರೆ, ತೆಲುಗರ ಮಾತಾಡ್ತಾರೆ, ತಮಿಳರ ಮಾತಾಡ್ತಾರೆ. 99% ಈ ನಮ್ಮ ಕರ್ನಾಟಕದಾಗ ಯಾರಾದರೂ ಕನ್ನಡ ಮಾತು ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ. ಅದಕ್ಕೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಭಾಳ ಸಾರ್ಥಕ ಆಗೈತೆ, ಭಾಳ ಅಭಿಮಾನದಿಂದ ಮತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸುಮ್ಮನೆ ಹಂಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದು, ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿದ್ರೆ ಏನು ಉಪಯೋಗ? ಏನು ನಿರ್ಣಯಗಳು ತಗೋತೀರಿ, ಆ ನಿರ್ಣಯ ಇಂಪ್ಲಿಮೆಂಟ್ ಆಗಬೇಕು. ಅವು ಆಗದಿದ್ರೆ ಈ ಸಮ್ಮೇಳನ ಮಾಡಿ ಉಪಯೋಗ ಏನಂತ ನಾನು ಕೇಳ್ತೀನಿ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಜೋಶಿ ಅವರೇ, ಇದು ಮುಗಿದ ನಂತರ ಇಲ್ಲಿ ಏನು ನಿರ್ಣಯ ಮಾಡ್ತೀರಿ ಆ ನಿರ್ಣಯಗಳನ್ನು ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ, ನಮಗೆಲ್ಲ ಕೊಡ್ರಿ. ಏನು ಆಗ್ಯಾವ, ಏನು ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮುಂದಿನ ಸಮ್ಮೇಳನದಲ್ಲಿ
ಹೇಳಬೇಕು ನೀವು ಅಂತ ತಿಳ್ಕೊಂಡು ಹೇಳಿ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಮಾತನಾಡಿ, ಸಮ್ಮೇಳನದ ನಿರ್ಣಯಗಳ ಬಗ್ಗೆ ಚರ್ಚಿಸಲು 4 ದಿನಗಳಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಲಾಗುವುದು ಅಂತ ಮಾಹಿತಿ ನೀಡಿದರು. ಸರ್ಕಾರ ಗಮನ ಸೆಳೆದಿದ್ದಾರೆ. ಪ್ರತಿ ಸಮ್ಮೇಳನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತಿದೆ. ಸಮ್ಮೇಳನದ ಸರ್ವ ಅಧ್ಯಕ್ಷರಾದಂಥ ಗುರು ಚನ್ನಬಸಪ್ಪನವರು ತಮ್ಮ ಪಾಠದಲ್ಲಿ ಹಕ್ಕು ಒತ್ತಾಯ ಮಂಡಿಸಿದ್ದಾರೆ. ಇದರೆಲ್ಲರ ಅನುಷ್ಠಾನದ ಬಗ್ಗೆ ಸರ್ಕಾರ ಗಂಭೀರವಾಗಿ ಹರಿಸಲಿದೆ. ಹಾಗೂ ಇಲ್ಲಿ ಮಂಡಿಸಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕೆಲವು ಏನು ಒತ್ತಾಯ ಇದೆ ಸರ್ಕಾರದ, ನಾನು ಗುರು ಚನ್ನಬಸಪ್ಪನವರು ಮತ್ತು ಜೋಶಿಯವರು ಎಲ್ಲ ಶಾಸಕರು ಈ ಒಂದು 3-4 ದಿವಸದ ನಂತರ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಈ ಎಲ್ಲ ಒತ್ತಾಯ ಗುರು ಚನ್ನಬಸಪ್ಪನವರು ಮತ್ತು ಜೋಶಿಯವರು ಕೊಟ್ಟಿರ್ತಕ್ಕಂಥ ಏನು ನಮ್ಮ ಸರ್ಕಾರದ ಮುಂದೆ ಒತ್ತಾಯ ಇದೆ ಅಷ್ಟನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಎಲ್ಲ ಶಾಸಕರು ನಾವು ಅವರ ಜೊತೆಯಲ್ಲಿ ಹೋಗಿ ತಗೊಳ್ತೀವಿ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡ ಭಾಷೆ, ಸಂಸ್ಕೃತಿ, ನೆಲ, ಜಲದ ಉಳಿಗೆ ನಾವೆಲ್ಲರೂ ಬದ್ಧವಾಗಿದ್ದೀವಿ, ಶ್ರಮಿಸೋಣ. ಕನ್ನಡ ನಮ್ಮ ಮಾತೃಭಾಷೆ ಮಾತ್ರವಲ್ಲ, ಅನ್ನ ನೀಡುವ ಭಾಷೆಯೂ ಆಗಿದೆ. ಮುಂದಿನ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲು ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ನೇತೃತ್ವದಲ್ಲಿ ನಡೆದ ರಾಜ್ಯದ ಪದಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಗುರು ಚನ್ನಬಸಪ್ಪರವರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕ ದಿನೇಶ್ ಗೂಳಿಗೌಡ, ಜಿಪಂ ಸಿಇಒ ಶೇಖ್ ತನ್ವೀರ್ ಆಸಿಫ್, ವಿನಯ್ ಗುರೂಜಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಕಸಾಪ ಅಧ್ಯಕ್ಷರಾದ ಮಹೇಶ್ ಜೋಶಿ, ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಹಾಗೂ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. 3 ದಿನಗಳ ಕಾಲ ನಡೆದ ಸಮ್ಮೇಳನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಸಮ್ಮೇಳನದಲ್ಲಿ ತಮ್ಮ ಮುಕ್ತ ಭಾವನೆಗಳನ್ನು ಹಂಚಿಕೊಂಡರು. ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಇದೇ 25ರ ಬುಧವಾರ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ, ಕೆ ಶಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ, ಎನ್ ಆರ್ ರಂಗಯ್ಯ ಸಹಕಾರ ಪ್ರಶಸ್ತಿ, ವೈ ಕೆ ರಾಮಯ್ಯ ಕೃಷಿ ತಜ್ಞ ಹಾಗೂ ಸಾಹಿತ್ಯ ಪ್ರಶಸ್ತಿ, ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ಸುವರ್ಣ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಕರ್ನಾಟಕ ಸಂಘದ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಯಪ್ರಕಾಶ್ ಗೌಡರು 2 ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಬಹುಶಃ ಮೊದಲನೇದಾಗಿ ಪ್ರತಿ ವರ್ಷ ನಡೆಯುವಂಥ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಕುವೆಂಪು ಸಾಹಿತ್ಯ ವಿಶೇಷ ಉಪನ್ಯಾಸ ಅದು ವಾಯ್ಸ್ ಓವರ್ ಬರುತ್ತೆ. ಪುಸ್ತಕ ಬಿಡುಗಡೆ ಕುವೆಂಪು ಮುನ್ನೋಟ ಅಂತೇಳಿ ಇದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿರ್ತದೆ. ಇನ್ನೂ 25 ದೊಡ್ಡ ಲಿಸ್ಟ್ ಇದೆ. ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ ಅದರಲ್ಲಿ ಬರುತ್ತೆ. 5ರಿಂದ 6 ಜನದ್ದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳಿದೆ. ದೊಡ್ಡ ಕಾರ್ಯಕ್ರಮಗಳನ್ನ ಜಯಪ್ರಕಾಶ್ ಗೌಡರು ಹಮ್ಮಿಕೊಂಡಿದ್ದಾರೆ. ಸೊ 2 ಕಾರ್ಯಕ್ರಮಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯ ಆಸಕ್ತರು ಬನ್ನಿ ಅಂತೇಳಿ ಜಯಪ್ರಕಾಶ್ ಗೌಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಇದೇ 24ರ ಸಂಜೆ 4:30 ಗಂಟೆಗೆ ಶ್ರೀ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮ ನಡೆಯಲಿದ್ದು, ಪ್ರಸಿದ್ಧ ಗಮಕಿಗಳಾದ ಎಂ.ಆರ್. ಸತ್ಯನಾರಾಯಣ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಡಾಕ್ಟರ್ ಶ್ರೀನಿವಾಸಯ್ಯ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಹೇಳಿದರು. ಇದೇ 24ರಿಂದ 28ರವರೆಗೆ ಪ್ರತಿದಿನ ಸಂಜೆ 5:30ರಿಂದ 7 ಗಂಟೆಯವರೆಗೆ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಗಳು ನಡೆಯಲಿದ್ದು, ಸುಪ್ರಸಿದ್ಧ ಗಮಕಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು. ಕುವೆಂಪು ಜನ್ಮೋತ್ಸವದ ಅಂಗವಾಗಿ ಕವಿಗೋಷ್ಠಿ ನಡೆಯಲಿದ್ದು, ಸಾಹಿತಿಗಳಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಜಿಲ್ಲೆಯ ಪ್ರತಿಭಾನ್ವಿತ ಕವಿಗಳು ಕವನ ವಾಚನ ಮಾಡಲಿದ್ದಾರೆ ಅಂತ ಹೇಳಿದರು. ಮಧ್ಯಾಹ್ನ ಕುವೆಂಪು ಸಾಹಿತ್ಯ ಕುರಿತು ವಿಶೇಷ ಉಪನ್ಯಾಸ ಮತ್ತು ಕುವೆಂಪು ಯುವನೋಟ ಪುಸ್ತಕ ಬಿಡುಗಡೆ ನಡೆಯಲಿದೆ ಅಂತ ಅವರು ವಿವರಿಸಿದರು. ಸಂಜೆ ನಡೆಯುವ ಕವಿಗೋಷ್ಠಿಯಲ್ಲೂ ಕೂಡ ಹೆಸರಾಂತ ಕವಿಗಳು ಕವನ ವಾಚನ ಮಾಡಲಿದ್ದಾರೆ. ಇದರ ಜೊತೆಗೆ ಸಂಶೋಧನಾ ವಿದ್ಯಾರ್ಥಿಗಳಿಂದ ಉಪನ್ಯಾಸ ನಡೆಯಲಿದೆ ಅಂತ ಅವರು ವಿವರಿಸಿದರು. ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ರಾಘವ್ ಸಮಾರೋಪ ಭಾಷಣ ಮಾಡಲಿದ್ದಾರೆ ಅಂತ ಅವರು ಹೇಳಿಕೆ ನೀಡಿದರು. ಇದರ ಜೊತೆಗೆ ಇದೇ 25ರ ಬುಧವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ, ಕೆ ಶಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ, ಎನ್ ಆರ್ ರಂಗಯ್ಯ ಸಹಕಾರ ಪ್ರಶಸ್ತಿ, ವೈ ಕೆ ರಾಮಯ್ಯ ಕೃಷಿ ತಜ್ಞ ಹಾಗೂ ಸಾಹಿತ್ಯ ಪ್ರಶಸ್ತಿ, ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ಸಿ ಸುವರ್ಣ ಎಂ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಅಂತ ಅವರು ವಿವರಿಸಿದರು. ಕೆ ಶಿಂಗಾರೇಗೌಡ ಪುಸ್ತಕ ಪ್ರಶಸ್ತಿಗೆ ಪ್ರೊಫೆಸರ್ ಜಯಪ್ರಕಾಶ ಮಾವಿನಕುಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ವೈ ಕೆ ರಾಮಯ್ಯ ಕೃಷಿ ತಜ್ಞ ಪ್ರಶಸ್ತಿಗೆ ಡಾಕ್ಟರ್ ಎಂ.ಎನ್. ತಿಮ್ಮೇಗೌಡ ಅವರನ್ನು ಆಯ್ಕೆ ಮಾಡಲಾಗಿದೆ. ವೈ ಕೆ ರಾಮಯ್ಯ ಕೃಷಿ ಪ್ರಶಸ್ತಿಗೆ ಸೊಂದಲಗೆರೆ ಲಕ್ಷ್ಮೀಪತಿ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಎನ್ ಆರ್ ರಂಗಯ್ಯರವರಿಗೆ ಸಹಕಾರಿ ಪ್ರಶಸ್ತಿಯನ್ನು ಎಸ್.ಪಿ. ರಾಜೇಗೌಡರಿಗೆ ನೀಡಲಾಗುತ್ತಿದೆ. ಇದರ ಜೊತೆಗೆ ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿಯನ್ನು ಡಾಕ್ಟರ್ ಸುಹಾಸಿನಿ ಅವರಿಗೆ ಮತ್ತು ಸಿ ಸುವರ್ಣ ಎಂ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿಯನ್ನು ಬಿ.ಟಿ. ಚಂದ್ರಕಾಂತ್ ಅವರಿಗೆ ನೀಡಲಾಗಿದೆ ಅಂತ ಹೇಳಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ನಾಗರಿಕರು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಜಯಪ್ರಕಾಶ್ ಗೌಡ ಮನವಿ ಮಾಡಿಕೊಂಡರು. ಇವತ್ತು 4ರಿಂದ ಕರ್ನಾಟಕ ಸಂಘ ಕುವೆಂಪು ಅವರ ಗಮಕ ವಾಚನವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಯಾವ ಕಾರ್ಯಕ್ರಮಗಳಿಲ್ಲದೆ ಇದ್ದರೂ ಕುವೆಂಪು ಅವ್ರದಂತೂ ನಡ್ಕೊಂಡು ಬಂದಿದೆ.
ಅದನ್ನು ಒಂದು ವಾರ ಕಾಲ ನಾವು ಗಮಕ ವಾಚನವನ್ನು ಮಾಡಿಸೋದ್ರ ಮೂಲಕ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ತಮ್ಮೆಲ್ಲರನ್ನು ಕೂಡ ಭೇಟಿ ಮಾಡಿ ಇದನ್ನು ತಿಳಿಸೋಣ ಅಂತ ಬಂದು. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅನಕೆರೆ ನಾಗಪ್ಪ, ಸೋಮಶೇಖರ್, ಉದಯಶಂಕರ್ ಉಪಸ್ಥಿತರಿದ್ದರು. ಸಂವಿಧಾನದ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಸಂವಿಧಾನದ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಹೋರಾಟ ತೀವ್ರಗೊಂಡಿದೆ. ಮಂಡ್ಯದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜೊತೆಗೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಅಮಿತ್ ಶಾ ಹಟಾವೋ ಭಾರತ್ ಬಚಾವೋ ಪೋಸ್ಟರ್ ಹಿಡಿದು ಆಕ್ರೋಶ ವ್ಯಕ್ತವಾಯಿತು. ಜೊತೆಗೆ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತವಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವದ ಖಗೋಲಿಯಾಗಿದೆ. ಸಂವಿಧಾನ ಶಿಲ್ಪಿಯನ್ನು ಅಪಮಾನಿಸಿದವರನ್ನ ಭಯೋತ್ಪಾದಕ, ದೇಶದ್ರೋಹಿ ಅಂತ ಪರಿಗಣಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಕೋಟಿ ಜನ ಅಂಬೇಡ್ಕರ್ ಅವರ ಹೆಸರಾದ್ರಿಂದ ಇವತ್ತು ಭಾರತ ಸಂವಿಧಾನದ ಆಶ್ರಯನ ಪಡೆದು ಅವರು ಮಾನವ ಹಕ್ಕು, ಸ್ವಾತಂತ್ರ್ಯ, ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ. ನೀವು ಸತ್ಸತ್ಮಾನಗಳಿಂದ ದೇವರು ಅಂದ್ರೆ ಏನ್ ಸಾಧನೆ ಮಾಡಿದ್ದೀರಿ, ಏನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರು ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಈ ಮಾನಗೇಡಿ ಅಮಿತ್ ಶಾ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು. ನೇತೃತ್ವವನ್ನು ಎಐಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟಗಿರಿಯ ಸೇರಿದಂತೆ ಇತರರು ವಹಿಸಿಕೊಂಡಿದ್ದರು. ಮಂಡ್ಯದಲ್ಲಿ ಮಹಿಳಾ ಮುನ್ನಡೆ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅಮಿತ್ ಶಾ ಹಾಗೂ ಸಿಟಿ ರವಿ ಹೇಳಿಕೆಯನ್ನು ಖಂಡಿಸಿ ಪ್ರತಿಕೃತಿ ದಹಿಸಿ ಹೋರಾಟ ನಡೆಸಲಾಗಿದೆ. ಮಂಡ್ಯದಲ್ಲಿ ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಪ್ರತಿಭಟನೆ ನಡೆಯಿತು. ಸಂವಿಧಾನದ ಬಗ್ಗೆ ಅಮಿತ್ ಶಾ ಹೇಳಿಕೆ ಮತ್ತು ಮಹಿಳೆಯರ ಬಗ್ಗೆ ಸಿಟಿ ರವಿ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಹೋರಾಟ ನಡೆಸಲಾಯಿತು. ಮಂಡ್ಯದ ಮಹಿಳಾ ಮುನ್ನಡೆ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಮಿತ್ ಶಾ ಮತ್ತು ಸಿಟಿ ರವಿ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಅಂಬೇಡ್ಕರ್ ಪ್ರತಿಮೆಯಿಂದ ಸಂಜೆ ವೃತ್ತದವರೆಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಬಳಿಕ ಅಮಿತ್ ಶಾ ಪ್ರತಿಕೃತಿ ಧರಿಸಿ ಆಕ್ರೋಶ ವ್ಯಕ್ತವಾಯಿತು. ಗೃಹ ಸಚಿವ ಅಮಿತ್ ಶಾ ಕ್ಷಮೆಯಾಚನೆ ಪಡಬೇಕು ಅಂತ ಪ್ರತಿಭಟನೆ ನಿರತರು ಒತ್ತಾಯಿಸಿದರು. ಇಲ್ಲದಿದ್ದರೆ ಇಬ್ಬರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಅವರು ಒತ್ತಾಯಿಸಿದರು. ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ಹಾಗೂ ಹಲವು ಪ್ರಗತಿಪರ ಸಂಘಟನೆಗಳು ಜೊತೆ ಸೇರಿಕೊಂಡು ಸಂಸತ್ನಲ್ಲಿ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ ಅನ್ನುವಂಥದ್ದು ವ್ಯಸನ ಆಗಿಬಿಟ್ಟಿದೆ ಅನ್ನುವಂತಹ ಒಂದು ಅಯೋಗ್ಯತನದ ಮಾತುಗಳನ್ನು ಮಾತಾಡಿದ್ದಾರೆ. ಈ ಮಾತುಗಳನ್ನು ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಮಾತುಗಳನ್ನು ವಿರೋಧಿಸ್ತಾ ಸುವರ್ಣಸೌಧದಲ್ಲಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಚಾರದಿಂದ ಗೆಲ್ಲಕ್ಕೆ ಸಾಧ್ಯ ಇದ್ದಂಥ ಸಂದರ್ಭದಲ್ಲಿ ಸಿಟಿ ರವಿ ಏನಿದ್ದಾರೆ ಅವರು ಒಬ್ಬ ಮಹಿಳೆಯನ್ನು ಅಶ್ಲೀಲವಾಗಿ ತುಚ್ಛೀಕರಿಸಿ ಮಾತಾಡಿರುವಂಥದ್ದು ಕೂಡ ಸರಿಯಾದದ್ದಲ್ಲ. BJP ಅವರು ಕಾಲದಿಂದ ಹೇಳ್ತಾ ಬರ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಕಿತ್ತಾಕ್ತೀವಿ ಅಂತ ಹೇಳಿ. ಆದರೆ ಅಮಿತ್ ಶಾ ಅವರಿಗೆ ಮರ್ತೋಗಿರ್ಬೋದು, ಇವತ್ತು ಅವರು ಕೂಡ ಸಂಸತ್ನಲ್ಲಿ ಮಾತಾಡಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನಬದ್ಧವಾಗಿರುವಂಥ ಹಕ್ಕಿನಿಂದ ಮಾತ್ರ ಸಾಧ್ಯ ಆಗಿರೋದು ಅಂತ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡಿಬೇಕು. ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕೂತು ಮಂಡಿ ಊರಿ ಕ್ಷಮೆಯನ್ನು ಕೇಳಬೇಕು. ಮಹಿಳೆಯ ಬಗ್ಗೆ ಏನು ಅಶ್ಲೀಲವಾಗಿ ಮಾತಾಡಿದರೆ ಸಿಟಿ ರವಿ, ಆತನಿಗೆ ಸುವರ್ಣಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ನೈತಿಕತೆ ಇಲ್ಲ, ಆತನನ್ನು ಅಲ್ಲಿಂದ ಉಚ್ಚಾಟನೆ ಮಾಡಬೇಕು. ಅಮಿತ್ ಶಾ ಅವರು ಕ್ಷಮೆಯನ್ನು ಕೇಳದೇ ಇದ್ದರೆ ಅವರನ್ನು ಕೂಡ ಸಂಸತ್ನಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವಿವತ್ತಿನ ದಿನ ಎಲ್ಲ ಸಂಘಟನೆಗಳು ಆಗ್ರಹವನ್ನು, ಒತ್ತಾಯವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಿ ಹೊನ್ನಮ್ಮ ಮತ್ತು ತ್ರಿವೇಣಿ ವೇದಿಕೆಯಲ್ಲಿ ಸಂಕೀರ್ಣ ನೆಲೆಗಳು ವಿಚಾರಗೋಷ್ಠಿ ಯಶಸ್ವಿಯಾಗಿ ನಡೆಯಿತು. ಪ್ರಾಧ್ಯಾಪಕ ಡಾಕ್ಟರ್ ಡಿ ಡೊಮ್ಯಾನಿಕ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಿ ಹೊನ್ನಮ್ಮ ಮತ್ತು ಕಾದಂಬರಿ ತಜ್ಞೆ ತ್ರಿವೇಣಿ ವೇದಿಕೆಯಲ್ಲಿ ನಡೆದ ಸಂಕೀರ್ಣ ನೆಲೆಗಳು ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಡಿ ಡೊಮ್ಯಾನಿಕ್ ರವರು, ಬರವಣಿಗೆಯ ಭಾಷೆಯನ್ನೇ ಸಾಮಾನ್ಯ ಕನ್ನಡಿಗರ ಭಾಷೆಯಂತೆ ನೋಡಲಾಗುತ್ತಿದೆ. ಕನ್ನಡ ಏಕೀಕೃತ ನೆಲೆಗಟ್ಟಿನಲ್ಲಿ ಬೆಳೆದಿಲ್ಲ. ಕನ್ನಡ ಭಾಷೆ ಪ್ರದೇಶಕ್ಕೆ ಭಿನ್ನತೆಯಿಂದ ಕೂಡಿದ್ದು ಬಹುರೂಪಿ ನೆಲೆಗಟ್ಟಿನಲ್ಲಿ ಬೆಳೆದಿದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಎಂ ಶೈಲಕುಮಾರ್, ಶರಣೇಗೌಡ, ರಾಜೇಶ್ ಮಂಗಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸಾರಿಗೆ ಸಂಸ್ಥೆ ಶ್ರೇಷ್ಠ ಸಾರಿಗೆ ಸಂಸ್ಥೆಯಾಗಿ ಹೇಳಿಕೆ ಪಡೆದುಕೊಂಡಿದ್ದು, ಮದ್ದೂರಿನ KSRTC ಡಿಪೋವಿನಲ್ಲಿ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಿರುವಂಥ ಮಹಿಳೆ ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ತಾವೇ ತಯಾರಿಸಿದಂಥ KSRTC ಸ್ತಬ್ಧ ಚಿತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುವ ಮೂಲಕ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾದರು. ಮದ್ದೂರು KSRTC ಡಿಪೋವಿನಲ್ಲಿ KSRTC ನಿರ್ವಾಹಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಅನಿತಾ ಎಂಬ ಯುವತಿ ಸಮ್ಮೇಳನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ತಾವೇ ತಯಾರಿಸಿದ KSRTC ಸ್ತಬ್ಧ ಚಿತ್ರವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ.
ಅವರ ಪ್ರಕಾರ ಕರ್ನಾಟಕ ಸಾರಿಗೆ ಸಂಸ್ಥೆ ಶ್ರೇಷ್ಠ ಸಾರಿಗೆ ಸಂಸ್ಥೆಯಾಗಿದ್ದು ಅಲ್ಲಿಯಿಂದ ಡಿಲ್ಲಿಯವರೆಗೆ ಸಂಚಾರ ಮಾಡುತ್ತಿದೆ. ಎಲ್ಲ ಜನರ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಮುಖ್ಯಮಂತ್ರಿಗಳ ಶಕ್ತಿ ಯೋಜನೆ ಬಂದ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು KSRTCಯಲ್ಲಿ ಪಯಣ ಬೆಳೆಸುತ್ತಿದ್ದಾರೆ. ಇದೊಂದು ಉತ್ತಮ ಯೋಜನೆಯಾಗಿದೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವೇ ಅತ್ಯಂತ ಸರಳ ಮತ್ತು ಸುಂದರವಾಗಿ ಚಿತ್ರಿಸಿದ KSRTC ಸ್ತಬ್ಧಚಿತ್ರವನ್ನು ಮುಖ್ಯಮಂತ್ರಿಗಳಿಗೆ ನಾನೇ ಕೊಡಬೇಕಂತ ಇಷ್ಟಪಟ್ಟಿದ್ದೆ. ಆದರೆ ಕೆಲಸದ ನಿಮಿತ್ತ ನಾನು ಬರೋಕ್ಕಾಗಲಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಅವರು ಹೇಳಿದರು. ಜೊತೆಗೆ ಸಮ್ಮೇಳನದ ವೇದಿಕೆಯಲ್ಲಿ ತಾವೇ ತಯಾರಿಸಿದ ಸ್ತಬ್ಧಚಿತ್ರವನ್ನು ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದರು. ಸರ್, ಇದು ಕರ್ನಾಟಕ ಸಾರಿಗೆ ನಮ್ಮ ಇಡೀ ವರ್ಲ್ಡಲ್ಲಿ ಸರ್ ಶ್ರೇಷ್ಠ ಸಾರಿಗೆ ಅಂತ. ಆಮೇಲೆ ಒಳ್ಳೊಳ್ಳೆ ಬಸ್ಗಳನ್ನ ಲಾಂಚ್ ಮಾಡ್ತಾರೆ. ಆಮೇಲೆ ಕರ್ನಾಟಕದ ಜೀವನಾಡಿ ಹಳ್ಳಿಯಿಂದ ಪ್ರತಿಯೊಂದು ಬಡವರಿಂದ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕ ಸಾರಿಗೆ ಗ್ರೇಟ್ಫುಲ್ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಕೊಡಲೇಬೇಕು ಅಂತ ಬಂದಿದ್ದೀನಿ ಸರ್. ನಮ್ಮ ದೇಶದ ಹೆಣ್ಮಕ್ಳಿಗೆ ನಾನು ಇದರಲ್ಲಿ ಅನ್ನ ತಿಂತಿರೋದ್ರಿಂದ ಒಂದು ಹೆಮ್ಮೆ ಭಾವನೆಯಿಂದ ಕೊಡ್ತಾ ಇದ್ದೀನಿ. ತಾನು ಮೂಲತಃ MA B.Ed ವ್ಯಾಸಂಗ ಮಾಡಿದ್ದು ಓದು ಕೇವಲ ಜ್ಞಾನಕ್ಕಾಗಿ, ಕೆಲಸಕ್ಕೆ ಯಾವುದೇ ಮುಜುಗರ ಬೇಡ. ಹಾಗಾಗಿ ನಾನು ನಿರ್ವಾಹಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇದು ಇತರ ಹೆಣ್ಣು ಮಕ್ಕಳಿಗೂ ಮಾದರಿ ಆಗಬೇಕು ಅಂತ ಅನಿತಾ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ನಮ್ಮ ಕರ್ನಾಟಕ ಸಾರಿಗೆ ವಿಶ್ವದಾದ್ಯಂತ ನಂಬರ್ 1 KSRTC ಅನ್ನುವಂಥ ಒಂದು ಹೆಸರು ಪಡ್ಕೊಂಡಿದೆ. ಒಂದು ಒಳ್ಳೆ ಅತ್ಯುತ್ತಮವಾದ ಬಸ್ಗಳಾಗಿರ್ಬೋದು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಶಕ್ತಿ ಯೋಜನೆ ಜಾರಿಗೆ ತಂದು ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ತುಂಬ ಉಪಯೋಗ ಆಗ್ತಾ ಇದೆ. ನಾನು ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ MA B.Ed ಕೂಡ ಮಾಡ್ಕೊಂಡಿದ್ರು, ಟ್ರಿಪಲ್ ಡಿಗ್ರಿ ಮಾಡಿದ್ರು ಕೂಡ ಗ್ರೇಟ್ಫುಲ್ ಆಗಿ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಕರ್ನಾಟಕ ಸಾರಿಗೆ ನಮ್ಮ ಹೆಮ್ಮೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಗೆ. ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪರವರನ್ನ ಚಲನಚಿತ್ರ ನಟ ಸಾಹಿತಿ ನರೇಂದ್ರ ಬಾಬು ಆತ್ಮೀಯವಾಗಿ ಸನ್ಮಾನಿಸಿ ಕನ್ನಡ ನೆಲ ಜಲ ಭಾಷೆ ಉಳಿವಿಗೆ ಗಮನ ನೀಡುವಂತೆ ಮನವಿ ಮಾಡಿಕೊಂಡರು. ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೋರೂರು ಚನ್ನಬಸಪ್ಪರವರನ್ನ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಹಾಗೂ ಸಾಹಿತ್ಯ ಸಮ್ಮೇಳನ ಪ್ರಚಾರ ಸಮಿತಿ ಸದಸ್ಯರು ಮತ್ತು ಮಾಜಿ ಶಾಸಕ ಹಿರಿಯ ಚಲನಚಿತ್ರ ನಟ ಸಾಹಿತಿ ನರೇಂದ್ರ ಬಾಬುರವರು ಆತ್ಮೀಯವಾಗಿ ಸನ್ಮಾನಿಸಿದರು. ಕನ್ನಡದ ಉಳಿವಿಗಾಗಿ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಮಾಡಬೇಕು ಅಂತ ಅವರು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಅವರು ಧಾನಿ ಪ್ರಕಾಶನ ಪುಸ್ತಕ ಮಳಿಗೆಗೆ ಭೇಟಿ ನೀಡಿ ಶುಭ ಕೋರಿದರು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕನ್ನಡ ಪುಸ್ತಕಗಳನ್ನು ಹೆಚ್ಚು ಓದುವ ಮುಖಾಂತರ ವಿದ್ಯಾರ್ಥಿಗಳು ಅಕ್ಷರ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸದೃಢ ಸಮಾಜ ನಿರ್ಮಾಣ ಮಾಡುವಂತೆ ಅವರು ಮನವಿ ಮಾಡಿದರು. ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಮಸ್ತಕಕ್ಕೆ ಹೋದರೆ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ನಿಟ್ಟಿನಲ್ಲಿ ನಮ್ಮ ಮಾಜಿ ಶಾಸಕರು, ಸಮಾಜ ಚಿಂತಕರು, ಸಾಹಿತಿಗಳು, ಚಲನಚಿತ್ರ ನಟರು, ಕಿರುತೆರೆ ನಟರಾದಂತಹ ಹಾಗೂ ಅಪೂರ್ವ ವಾಗ್ಮಿಗಳಾದಂತಹ ಸನ್ಮಾನ್ಯ ಶ್ರೀ ನಮ್ಮ ನರೇಂದ್ರ ಬಾಬು ಸಾಹೇಬರು ಮಾಜಿ ಶಾಸಕರು ಇವತ್ತೊಂದು ದಿವಸ ನಮ್ಮ ಮಂಡ್ಯ ನಗರದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನಮ್ಮ ಪ್ರಕಾಶನ ಸಂಸ್ಥೆಯ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಪೂರ್ಣೆಯ ಧನ್ಯವಾದಗಳನ್ನು ನಮ್ಮ ಸಂಘಟನೆಗಳಿಂದ ಹೇಳ್ತಾ ಈ ಸಂದರ್ಭದಲ್ಲಿ ಧಾತಿ ಪ್ರಕಾಶನ ಮುಖ್ಯಸ್ಥರಾದ ಇನ್ಫೋಸಿಸ್ ಉಮೇಶ್, ಬೆಂಗಳೂರು ಬ್ಲ್ಯಾಕ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಸಮಾಜ ಸೇವಕರಾದ ನಾರಾಯಣಸ್ವಾಮಿ, ಯುವ ವಕೀಲರಾದ ಗುರುಪ್ರಸಾದ್, ಓ ನಾಗಣ್ಣ, ಕಲಾಕುಟೀರ ಚೆನ್ನಕೇಶವ, ಲೋಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಧುಜಿ ಮಾದೇಗೌಡ ಅಭಿಮಾನಿಗಳ ಬಳಗದ ವತಿಯಿಂದ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಷಷ್ಠಾಬ್ದಿ ಸಮಾರಂಭವನ್ನು ಡಿಸೆಂಬರ್ 24ರಂದು ಮಧ್ಯಾಹ್ನ 1 ಗಂಟೆಗೆ ಮಂಡ್ಯದ A&A ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ಕಾರ್ಯಪಾಲಕ ಅಭಿಯಂತರ ಬಸವರಾಜ ಗೌಡ ತಿಳಿಸಿದರು. ಮಧುಜಿ ಮಾದೇಗೌಡ ಅವರ ಅಭಿಮಾನಿ ಬಳಗದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಹಾಗೂ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಮಧುಜಿ ಮಾದೇಗೌಡ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಷಷ್ಠಾಬ್ದಿ ಸಮಾರಂಭವನ್ನು ಡಿಸೆಂಬರ್ 24ರಂದು ಮಧ್ಯಾಹ್ನ 1 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ಕಾರ್ಯಪಾಲಕ ಅಭಿಯಂತರ ಹಾಗೂ ಅಭಿಮಾನಿ ಬಳಗದ ಬಸವರಾಜ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ನಗರದ ಹೊರವದಲಿನ A&A ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಕೃಷಿ ಸಚಿವ ಚಲವರಾಯಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಹೇಳಿದರು. ಮಾದೇಗೌಡ ಅವರ ಕುರಿತು ಡಾಕ್ಟರ್ ಮಾ ರಾಮಕೃಷ್ಣ ಅವರು ಇನ್ನೋಟ ನುಡಿಗಳನ್ನಾಡಲಿದ್ದು, ಮಧುಜಿ ಮಾದೇಗೌಡ ಅವರ ಕುರಿತು ಡಾಕ್ಟರ್ SP ಶಂಕರಗೌಡ ಮುನ್ನೋಟದ ಮಾತನಾಡಲಿದ್ದಾರೆ ಅಂತ ಹೇಳಿದರು. ಮಧುಜಿ ಮಾದೇಗೌಡ ಅವರ ಜೀವನ ಮತ್ತು ಸಾಧನೆ ಕುರಿತು ಡಾಕ್ಟರ್ ಕೆಂಪಮ್ಮ ಮಾತನಾಡಲಿದ್ದು, ಮಕರಂದ ಪುಸ್ತಕವನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಗುವುದು ಅಂತ ಅವರು ಹೇಳಿದರು. ಮಧುಜಿ ಮಾದೇಗೌಡ ಅವರ ವಿಧಾನ ಪರಿಷತ್ ವ್ಯಾಪ್ತಿಯ ಜಿಲ್ಲೆಗಳಿಂದ SSLC ಮತ್ತು PUCಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಅಂತ ಅವರು ತಿಳಿಸಿದರು. ಮಧು ಜಿ ಮಾದೇಗೌಡರು 60 ವರ್ಷ 24ನೇ ತಾರೀಕು 60 ವರ್ಷ ತುಂಬ್ತಾ ಇದೆ. ಆ ದಿನ ನಾವು ಅದ್ದೂರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು
ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನಾವು ದಿವ್ಯ ಸಾನ್ನಿಧ್ಯ ವಹಿಸಬೇಕು ಅಂತ ತಿಳ್ಕೊಂಡಿದ್ದೀವಿ. ಅವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಮಧು ಮಾದೇಗೌಡರು ಮತ್ತು ಅವ್ರ ಕುಟುಂಬದವ್ರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ಅವರು ಕೂಡ ಭಾಗವಹಿಸ್ತಿರ್ತಾರೆ. ನಮ್ಮ ಅಂಗವಿಕಲರಿಗೆ, ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ಅಂಗವಿಕಲರಿಗೆ ನಾವು ಸೈಕಲ್ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಮೋಟರ್ ಸೈಕಲ್ ಅಂದರೆ ತ್ರಿಚಕ್ರ ವಾಹನನ ವಿತರಣೆ ಮಾಡ್ತಾಯಿದ್ದೇವೆ. ಮತ್ತು ಮಂಡ್ಯ, ಮೈಸೂರು, ಹಾಸನ ಎಲ್ಲ 4 ಜಿಲ್ಲೆ ಏನು ನಮ್ಮ ಮಧು ಮಾದೇಗೌಡರ ವ್ಯಾಪ್ತಿ ಇದೆ, MLC ಅವರ ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜುಗಳ PUC ಮತ್ತು SLCನಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ 20 ವಿದ್ಯಾರ್ಥಿನಿಯರಿಗೆ ನಾವು ಬಹುಮಾನ ವಿತರಣೆ ಮಾಡಬೇಕು ಅಂತ ಇದ್ದೇವೆ. ಮತ್ತು ಈ 4 ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರ ಆಶ್ರಮ ಮತ್ತು ಅನಾಥಾಶ್ರಮ ಮತ್ತು ವೃದ್ಧಾಪ್ಯ ಆಶ್ರಮಗಳು ಏನಿದೆ, ಆ ದಿವಸ ಒಂದು ದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲದ ಊಟ ಎಲ್ಲನೂ ಕೂಡ ಆ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಒಂದು ವಾರದ ಕಾರ್ಯಕ್ರಮನ ನಾವು ಬಿಡುವಿಲ್ಲದ ಒಂದು ವಾರದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಈ ಷಷ್ಠಾಬ್ದಿ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಭಾರತಿ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳ, ಮದ್ದೂರು ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮದ್ದೂರು ಪುರಸಭೆ ಹಾಗೂ ಇನ್ನಿತರ ಸಂಘಗಳ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ಗೋಷ್ಠಿಯಲ್ಲಿ ರಮೇಶ್, ತಿಮ್ಮೇಗೌಡ, ರವೀಂದ್ರ, ಸುಜಾತ ಕೃಷ್ಣ, ಎಸ್ ನಾರಾಯಣ್, ನಾಗರಾಜ್, ಸ್ವರೂಪ್ ಉಪಸ್ಥಿತರಿದ್ದರು. ಭೈರವಾಷ್ಟಮಿ ಅಂಗವಾಗಿ ಕೇರ್ಪೇಟೆ ತಾಲೂಕು ಹೊಸವಳಲು ಗ್ರಾಮದ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನಾದಿಗಳು ಶ್ರದ್ಧಾ ಭಕ್ತಿಯಿಂದ ನಡೆದಿದ್ದಾವೆ. ಭೈರವಾಷ್ಟಮಿ ಅಂಗವಾಗಿ ಕೇರ್ಪೇಟೆ ತಾಲೂಕು ಹೊಸವಳಲು ಗ್ರಾಮದಲ್ಲಿರುವ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ವಿಶೇಷ ಪೂಜೆಯಲ್ಲಿ ತಾಲೂಕಿನ ಶಾಸಕ ಎಚ್ ಟಿ ಮಂಜು ಹಾಗೂ ರಮಾ ಮಂಜು ದಂಪತಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ಮಂಜುಳ ಪಾಲ್ಗೊಂಡಿದ್ದರು. ಶಾಸಕರಾದ ಎಚ್ ಟಿ ಮಂಜು, ಡಾಕ್ಟರ್ JN ರಾಮಕೃಷ್ಣೇಗೌಡರು ಹಾಗೂ ನೆರೆದಿದ್ದ ಗಣ್ಯರು ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ಹಬ್ಬವನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ದೇವನೊಬ್ಬ, ನಾಮ ಹಲವು ಎನ್ನುವ ಹಾಗೆ ದೇವರಿಗೆ ಜಾತಿ ಇಲ್ಲ, ಭಕ್ತಿ ಇದ್ದರೆ ಸಾಕು. ನಮ್ಮ ಮನಸ್ಸಿಗೆ ಸಮಾಧಾನ ತರುವ ಕೆಲಸವನ್ನು ದೇವಾಲಯಕ್ಕೆ ಭೇಟಿ ನೀಡಿದರೆ ಸಾರ್ಥಕತೆಯಾಗುತ್ತದೆ ಅಂತ ಅವರು ಹೇಳಿದರು. ನಮ್ಮ ತಾಲೂಕು ಮತ್ತು 2-3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ದೇವರ ಆರಾಧಿಸಿದ್ದಾರೆ. ಸುಮಾರು 23-24 ವರ್ಷಗಳ ನಂತರ ಉತ್ಸವ ನಡೀತಾ ಇದೆ. ಆ ಉತ್ಸವ ದಿನಾಂಕವನ್ನು ಫೆಬ್ರವರಿ 14ನೇ ತಾರೀಕು ನಿಶ್ಚಯ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಮೂಲ ಆದಿಚುಂಚನಗಿರಿ ಪೀಠಾಧೀಶರಾದಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಜೊತೆಗೆ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಸಹ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಮಾತನಾಡಿ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘವು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಸಂಸ್ಥೆಯಾಗಿದೆ. ಸಂಸ್ಥೆಯನ್ನು ಬೆಳೆಸಲು ಸಹಕಾರಿಯಾಗಿರುವುದು ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಂದ ಮಾತ್ರ ಸಾಧ್ಯವಾಗಿದೆ ಅಂತ ಹೇಳಿದರು. ಅಂದರೆ ಭೈರವ ಹುಟ್ಟಿದಂಥ ವಿಶಿಷ್ಟ ದಿನ ಇದು ಭೈರವಾಷ್ಟಮಿ. ಹಾಗೆ ಅಂಥ ದಿನ ಶಾಸಕರು ಅದನ್ನು ಮಾಡಿದ್ದಾರೆ. ಈಗಾಗಲೇ ಬ್ಯಾಂಕಿಂಗ್ ಬಗ್ಗೆ ಭಾಳಷ್ಟು ಮಾಹಿತಿ, ಎಷ್ಟು ಸಹಕಾರ ಇದೆ, ಇಷ್ಟು ಆದಾಯದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ಇದೇ ರೀತಿಯ ಬೆಳವಣಿಗೆ ಮುಂದಿನ ದಿನಗಳಲ್ಲಾಗಲಿ ಎಲ್ಲರೂ ಕೂಡ ಗ್ರಾಹಕರು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಇದೇ ಸಮಯದಲ್ಲಿ ಆಗಮಿಸಿದ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಶೋಕ್, ಮಂಜುಳಾ, ಬೋರೇಗೌಡ, ರಾಮೇಗೌಡ, ಚಿಕ್ಕೇಗೌಡ, ಕುಮಾರ್, ಶಶಿಕಲಾ, ಶಶಿಧರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ನಾಗಮಂಗಲ ಪಟ್ಟಣದ TB ಬಡಾವಣೆಯ ವಡಗೋಡಮ್ಮ ದೇವಾಲಯದ ಆವರಣದಲ್ಲಿ ಸಾವಯವ ಕೃಷಿ ಮೇಳ, ರೈತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಯುವ ರೈತ ಸೈನ್ಯದ ರಾಜ್ಯ ಅಧ್ಯಕ್ಷರಾದ KM ಲೋಹಿತ್ ಗೌಡ ತಿಳಿಸಿದ್ದಾರೆ. ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ 3 ದಿನಗಳ ಕಾಲ ನಾಗಮಂಗಲ TB ಬಡಾವಣೆಯ ಬಡಗೋಡಮ್ಮ ದೇವಸ್ಥಾನದ ಆವರಣದಲ್ಲಿ ಕಂಚನಹಳ್ಳಿ ಗ್ರಾಮದ ಕರ್ನಾಟಕ ಯುವ ರೈತ ಸೈನ್ಯ ರಾಜ್ಯಾಧ್ಯಕ್ಷರಾದ KM ಲೋಹಿತ್ ಗೌಡ ಅವರ ನೇತೃತ್ವದಲ್ಲಿ ನಡೆಯುವ ರಾಷ್ಟ್ರೀಯ ರೈತ ದಿನಾಚರಣೆ, ಸಾವಯವ ಕೃಷಿ ಮೇಳ ಮತ್ತು ಯುವ ರೈತರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬಡಗೋಡಮ್ಮ ದೇವಸ್ಥಾನ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು, ತಾಲೂಕಿನ ಸಮಸ್ತ ರೈತ ಬಂಧುವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಕರ್ನಾಟಕ ಯುವ ರೈತ ಸೇನೆ ಸಂಸ್ಥಾಪಕರಾದ ಲೋಹಿತ್ ಗೌಡ ಮಾತನಾಡಿ, ರೈತರಿಗೆ ಕೃಷಿ ಚಟುವಟಿಕೆಗೆ ನೆರವಾಗಲು ಮತ್ತು ರೈತ ವಿಜ್ಞಾನಿಗಳ ಸಲಹೆ ಸೂಚನೆ, ಕೃಷಿ ಸಾಮಗ್ರಿಗಳ ಪರಿಚಯ ಹಾಗೂ ಯುವ ರೈತರಿಗೆ ಪ್ರೋತ್ಸಾಹ ತುಂಬುವ ಉದ್ದೇಶದಿಂದ ಯುವ ರೈತ ಪ್ರಶಸ್ತಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಈ ಎಲ್ಲ ಕಾರ್ಯಕ್ರಮಗಳು 3 ದಿನಗಳ ಕಾಲ
ನಡೆಯಲಿದ್ದು ಪ್ರಾರಂಭಿಕ ಉದ್ಘಾಟನೆ 27ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. 28ರ ಕಾರ್ಯಕ್ರಮದಲ್ಲಿ ರೈತ ಸಮೂಹ ಕಾರ್ಯಕ್ರಮ ಪಾಲ್ಗೊಳ್ಳಲಿದ್ದು ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಶಾಸಕರ ದರ್ಶನ್ ಪುಟ್ಟಣಯ್ಯ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. 3ನೇ ದಿನದ ಯುವರತ್ನ ರೈತ ಪ್ರಶಸ್ತಿ ಸಮಾರಂಭದಲ್ಲಿ ಸಂಸದರು ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ 3 ದಿನದ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅವರು ತಿಳಿಸಿದರು. ಇದೇ 27 ಡಿಸೆಂಬರ್ 27, 28, 29 3 ದಿನ ಕಾಲ ಸಾವಯವ ಕೃಷಿ ಮೇಳ ಅಂತಾರಾಷ್ಟ್ರೀಯ ಸಾವಯವ ಕೃಷಿ ಮೇಳ ಮತ್ತು ರೈತರ ದಿನಾಚರಣೆ ಇರುತ್ತೆ. ಮೊದಲನೇ ದಿನ 27ನೇ ತಾರೀಕು ಶ್ರೀ ಪರಮಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ಉದ್ಘಾಟನೆ ಮಾಡಲಿದ್ದು, ಮತ್ತು ದಯವಿಟ್ಟು ಎಲ್ಲ ನನ್ನ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಲಕ್ಕಿ ಡ್ರಾ ಮೂಲಕ ಮೊದಲನೇ ಬಹುಮಾನವಾಗಿ ಒಂದು ಜೊತೆ ಹಳ್ಳಿಕಾರ್ ಎತ್ತು, 2ನೇ ಬಹುಮಾನವಾಗಿ ಹಸು ಕರು, 3ನೇ ಬಹುಮಾನವಾಗಿ ಟಗರನ್ನ ರೈತರಿಗೆ ನೀಡಲಾಗುವುದು ಅಂತ ಅವರು ಹೇಳಿದರು. ಕೂಪನ್ಗಳನ್ನು ನಾವು ಕಳಿಸಿರುವಂತಹ ಪ್ರಚಾರದ ವಾಹನಗಳಲ್ಲಿ ಕೂಪನ್ ದೊರೆಯುತ್ತವೆ. ಎಲ್ಲರೂ ಕೇಳಿ ಪಡೆಯತಕ್ಕದ್ದು. ಆ ಕೂಪನನ್ನು ನೀವು ನಿಮ್ಮ ಹೆಸರು ಮತ್ತು ವಿಳಾಸ ಮತ್ತು ಫೋನ್ ನಂಬರನ್ನು ಬರೆದು ಕಾರ್ಯಕ್ರಮದ ಕೊನೆಯ ದಿನ ಅಂದರೆ 29 ಭಾನುವಾರದಂದು ಅಲ್ಲಿ ಬಾಕ್ಸ್ ನಾವು ಲಕ್ಕಿ ಡ್ರಾ ಕೂಪನ್ ಬಾಕ್ಸ್ ಇಟ್ಟಿರ್ತೀವಿ, ಅದರಲ್ಲಿ ತಂದು ನೀವು ಅದನ್ನು ಹಾಕಬೇಕಾಗುತ್ತೆ. ಮತ್ತು ನಾವು ಅವತ್ತು ಕೊನೆಯ ದಿನ 29ನೇ ತಾರೀಕು 5 ಗಂಟೆಗೆ ಲಕ್ಕಿ ಡ್ರಾ ಕೂಪನನ್ನು ನಾವು ಅವತ್ತು ಲಕ್ಕಿ ಡ್ರಾ ಮುಖಾಂತರ ಎತ್ತಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 3 ದಿನಗಳ ಸಾಹಿತ್ಯ ಜಾತ್ರೆಗೆ ಸಂಭ್ರಮದ ತೆರೆ. ನಾಡು ನುಡಿ ನೆಲ ಜಲ ಭಾಷೆ ಉಳಿವಿಗೆ ಸಿಪಿಕೆ ಕಳಕಳಿ. ಗೋರು ಚೆನ್ನಬಸಪ್ಪರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಕರ್ನಾಟಕ ಸಂಘದಿಂದ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮ. ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಿವರಣೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರಗೊಂಡ ಆಕ್ರೋಶ. ಸಿಟಿ ರವಿ ಹೇಳಿಕೆ ಖಂಡಿಸಿ ಪ್ರತಿಕೃತಿ ದಹನ. ಕಾನೂನು ಕ್ರಮ ಕೈಗೊಳ್ಳಲು ಸಂಘಟನೆಗಳ ಒತ್ತಾಯ. ಕೆಎಸ್ಆರ್ಟಿಸಿ ಸಿಬ್ಬಂದಿಯಿಂದ ಸ್ತಬ್ಧ ಚಿತ್ರ ತಯಾರಿಕೆ. ಡಿಸಿ ಮೂಲಕ ಮುಖ್ಯಮಂತ್ರಿಗಳಿಗೆ ನೀಡಲು ಮನವಿ. ಮದ್ದೂರು ಡಿಪೋ ಕಂಡಕ್ಟರ್ನಿಂದ ವಿನೂತನ ಪ್ರಯತ್ನ. ಮಧು ಮಾದೇಗೌಡರ ಷಷ್ಠಾಬ್ದಿ ಸಮಾರಂಭ. ಅಭಿಮಾನಿಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ. ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆಗೆ ತೀರ್ಮಾನ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.